ಪೆಂಟುಣಿಗೆ ಎಲ್ಲಿ ಐತಿ ನಂದೀಗ ಈ ಆಕಾಶ ದಾಟಿ ಅಚ್ಚಿ ಕಡೆ ಇಟ್ಟ ನನ್ನ ಪಾದ ಹೋದ ನಿನ್ನಲ್ಲಿ ಕುಬಿ ಇತ್ತಂದ್ರ ಅದ್ರ ಅಚ್ಚಿ ಕಡೆ ನೀ ಬಾಯಿನ ಹೊಳ್ಳೆ ಬರ್ತಾನ ಅವನು ನೀ ಅದ್ರ ಅಚ್ಚಿ ಕಡೆ ಬಂದಂದ್ರ ಅದ್ರ ಅಚ್ಚಿ ಕಡೆ ನಾ ಇವತ್ತು ಒಂದು ಗ್ಯಾರಂಟಿ ಕೊಟ್ಟ ಹೇಳ್ತಾನ ಕಣದಾಳ ಲಕ್ಷ್ಮಣ ಯಾವ ನಮ್ಮ ಹಿರೇನಂದಿ ಊರಾಗ ಕೂಡಿದಂತ ಸಭದಾಗ ಇವತ್ತು ಅಪ್ಪನ ಬೆಳೆಸಲಕ್ಕ ನೀ ಬಂದಿ ಅವ್ವನ ಬೆಳೆಸಲಕ್ಕ ನಾ ಬಂದನಿ ಬಂದದಿ ಗ್ಯಾರಂಟಿ ಕೊಟ್ಟ ನನ್ನ ಮಾತ ಹೊತ್ತ ಹೊಂಡೋ ತಕ್ಕ ಅಪ್ಪನ ಮಾತ್ರ ಬೆಳೆ ಗುಡಂಗಿಲ್ಲ ಇಟ್ಟು ಮಾತ್ರ ನನ್ನ ಮಸೀಬನಾಳ ವಿದ್ಯಾನ ಗ್ಯಾರಂಟಿ ಹಿರಿನಂದಿ ಊರಾಗ ನಿಮ್ಮ ಗಂಡ ಹಾಡವ್ರಿಗೆ ಸಡ್ಲ ಬಿಡಬೇಡಿ ಅವನು ಬೇಕಾದಂಗ ಬಾ ಎಲ್ಲಿದ ನಾವ ಅಪ್ಪ ದೊಡ್ಡವ ಎಲ್ಲಿದಾನು ನಾ ಏನು ಕೇಳಿ ನಿನಗ ನಾವೊಂದು ಕೇಳೋದು ಬೇರೆ ನೀವೊಂದು ಹೇಳೋದು ಬೇರೆ ಆ ಪರಮಾತ್ಮ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನತ್ರಿ ಎಲ್ಲದಕ್ಕೂ ಅನ್ನ ಅವನ ಹಾಕ್ತಾನತ್ತ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಉದ್ಬೀಜ 21 ಲಕ್ಷ 84 ಲಕ್ಷ ಜೀವರಾಶಿ ಎಲ್ಲ ಅನ್ನ ಹಾಕ್ಯಾನ ನನ್ನ ಪರಮಾತ್ಮ ಬಾಳ ದೊಡ್ಡವ ಅಂತ ಹೇಳ್ತಾನ ಪರಮಾತ್ಮ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನ ಹಾಕಿ ತಿರುಗಿ ತಿರುಗುತ್ತಿದ್ದ ಕೈಯಾಗ ಒಂದು ಕಪಾಲಿ ಹಿಡ್ಕೊಂಡ ಜಗ ಸುತ್ತುವರದ 3 ಲೋಕದಾಗ ಭಿಕ್ಷಾಂದಿ ಹೇತೇಳಿ ದೇವಲೋಕದಾಗ 3 ಲೋಕ ಜಗ ಸುತ್ತುವರದ ಬಿಕ್ಕಿ ಬೇಡ್ಲತ್ತಿದ್ದ ಅಲ್ಲಿ ಒಂದು ಅಗದಾತ್ರಿ ಎಲ್ಲಾ ಕಡೆ ತಿರುಗಿದ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಎಂತಿಂತಾವ್ ಗಂಡ ದೇವ್ರಿ ಎಲ್ಲ ಇದ್ದುಲ್ಲ ಎಲ್ಲಾರ ಮನೆಗೊಟ್ಟು ತಿರುಗಾಡುತ್ತ ಹೋದ ನಿನ್ನ ಪರಮಾತ್ಮ ಯಾರು ಒಂದು ತುತ್ತ ಅನ್ನ ನೀಡಿದ್ರು ಸಹಿತ ಇವನು ಹೊಟ್ಟೆ ತುಂಬುವಂಗೆ ಯಾವ ನೀಡ್ಲಿಲ್ಲ ಪರಮಾತ್ಮನ ಹೊಟ್ಟೆ ತುಂಬುವಂಗ ಅನ್ನ ಯಾವ ನೀಡ್ಲಿಲ್ಲ ತಿರುಗಾಡುತ್ತ ನಿನ್ನ ಪರಮಾತ್ಮ ಬಂದ ಎಲ್ಲಿ ಅನ್ನಪೂರ್ಣೇಶ್ವರಿ ಮನೆಗೆ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಮನೆಗೆ ಬಂದ ಕೇಳ್ತಾನ ಭಿಕ್ಷಾಂದಿ ಅಂತೇಳಿ ಹೊರಗೆ ಅಂಗಳದಾಗ ನಿಂತ ಒದರ್ತಾನೋ ತಾಯಿ ಅನ್ನಪೂರ್ಣ ಡೆಬ್ಬಿಯಾಗಿನ ಹಿಟ್ಟು ತಗೊಂಡು ಬಂದಳಿದ್ರ ಜೋಳಿಗ್ಯಾಗ ನೀಡ್ಲಾಕ ಏನಂತಾನು ಅವಾಗ ಹೇಳ್ತಾನ ಅನ್ನಪೂರ್ಣ ಎಲ್ಲ ಕಡೆ ತಿರುಗಿ ಬಂದನಿ ಕರೆ ನನ್ನ ಹೊಟ್ಟೆ ತುಂಬಿಸೋ ತಾಕತ್ತು ಯಾವನ ಕೈಯಾಗ ಆಗಿಲ್ಲ ನೀ ಹಳಿಸಿದ ನುಚ್ಚ ನೀಡು ಏನ್ ಹೇಳ್ತೀನಿ ಕರೆ ನನ್ನ ಹೊಟ್ಟಿ ತುಂಬು ತನಕ ನನಗ ನೀಡ್ತಾನಂದ್ರ ಮಾತ್ರ ನಿಂದಿರ್ತಾನ ಅಂಗಳಾಗಿರ್ಲಿಕ್ಕೆ ಹೋಗ್ತಾನಂದ ಅವಾಗ ಯಾವಾಗ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ತನ್ನ ಇಚ್ಛಾ ಭಕ್ತಿದಿಂದ ಇವ್ರ ಅಪ್ಪಗೆ ಹೊಟ್ಟೆ ತುಂಬ ನೀಡಿ ನೋಡು ತುತ್ತ ಅನ್ನ ನೀಡಟ್ಲೆ ಹೊಟ್ಟೆ ತುಂಬ ಉಂಡ ಜಟ ಜಾಡಿಸಿ ನಿತ್ತದೇ ನಿನ್ನ ಪರಮಾತ್ಮ ಏನತ್ತಾನ ಯವ್ವ ಎಲ್ಲಾ ಕಡೆ ತಿರುಗಿ ಬಂದಿದ್ನಿ ಅನ್ನಪೂರ್ಣ ಯಾವಂಗೂ ನನ್ನ ಹೊಟ್ಟೆ ತುಂಬಿಸೋ ತಾಕತ್ತಾಗಿದ್ದಿಲ್ಲ ತುತ್ತ ಅನ್ನ ನೀಡಿ ನನ್ನ ಹೊಟ್ಟೆ ನೀ ತುಂಬಿಸಿ ಅಂದ್ರೆ ಜಗತ್ತಿನೊಳಗ ಅನ್ನಪೂರ್ಣೇಶ್ವರಿಗೆ ಮೆರಿನಿ ಅಂತೇಳಿ ಮಾತು ಕೊಟ್ಟ ಹೊರಗೆ ಬಂದ 84 ಲಕ್ಷ ಜೀವರಾಶಿಗೆಲ್ಲ ನೀ ಅನ್ನ ಹಾಕಿ ಕರೆ ನೀ ಹಸದ ಕೂತಾಗ ಅನ್ನ ಹಾಕಿದವ್ರು ನಾವ ಇದ್ರೊಳಗೆ ಯಾರು ದೊಡ್ಡವ್ರ ದೊಡ್ಡಕಿ ನಿಂದ ಬರೇ ಬಿಕ್ಕಿ ಬೇಡು ಚಟ್ಟ ಐತಿ ದಾನ ಮಾಡು ಧರ್ಮ ನಂದೈತಿ ಈಗ ನೋಡ್ರಿ ಅಂಗಳಾಗ ಭಿಕ್ಷುಕ ಬರ್ತಾನ ಒಬ್ಬ ಹೆಂಗ ಭಿಕ್ಷಾಂದಿ ತಟ್ಟ ಅಂದ್ಬಿಡಂಗಿಲ್ಲ ಒಂದಿಟ್ಟು ನೀಡ್ರಿ ಯವ್ವ ತಾನ ಖರೆ ಯಪ್ಪ ಅನ್ನಂಗಿಲ್ಲ ಅವ್ ಬಂದವ ಯಪ್ಪ ಅನ್ನತ್ಯಾಕ ಯಾನೋ ಇರಂಗಿಲ್ಲ ಇದು ಬರೀ ಕಬ್ಬಿನ ಪಡ್ದಾಗ ಇರ್ತತಿ ಅವ್ವ ಅನ್ನತ್ಯಾಕ ಇರ್ತತಿ ಒಳಗ ಮನ್ಯಾಗ ಮನಿ ಕಾರ್ಬಾರ ಎಲ್ಲ ಅವ್ವ ಅಂದರ್ಲೆ ಅದಕ್ಕ ನೀಡುದಾಗದ ಹಾಕಿದ ಹಂಗ ಜಗತ್ತಿನೊಳಗ ತಾಯಿ ಅಂದ್ರ ದೊಡ್ಡದು ಬಹಳದು ಲಕ್ಷ್ಮಣ ನಿನಗೊಂದು ಭ್ರಮೆ ಹಿಡ್ದದ ಇವನಂತ ಒಬ್ಬ ಮಗ ಗಂಟು ಬಿದ್ದಿದ್ದತ್ತ ತಾಯಿಗೆ ಅಪ್ಪನ ಋಣ ಮುಟ್ಟಿಸ್ತಾರತ್ವ ಮತ್ತ ನಿನ್ನ ಋಣ ಮುಟ್ಟಿಸ್ಬೇಕತ್ತನು ನಿನ್ನ ಋಣದಾಗ ನಾ ಇರಾಮಲೇವಾ ಅಂದಿವ ಅವಾಗ ಹೇಳ್ತಾಳ ತಾಯಿ ಲಕ್ಷ್ಮಣ 33 ಕೋಟಿ ದೇವಾನ ದೇವತೆಯರಿಗೆಲ್ಲ ನನ್ನ ಕೈಲಿ ನನ್ನ ಋಣ ತೀರ್ಸೋದಾಗಿಲ್ಲ ಯಪ್ಪ ಬ್ಯಾಡೋ ನಿನ್ನ ಕೈಲಿ ಆಗಂಗಿಲ್ಲ ಅಂದ್ರು ನಮ್ಮ ಕಣದಾಳ ಲಕ್ಷ್ಮಣ ಒಟ್ಟ ಕೇಳಿಲ್ಲ ಹಠ ಹಿಡ್ಕೊಂಡು ಕೂತಿದ್ದ ಅದೇ ಕಾದಿತ್ತ ನಾ ಋಣ ತೀರ್ಸವನ ನಿನ್ನ ಋಣದಾಗ ನಾ ಇರಾಮಲ್ಲ ಅಂದಾಗ ಅವಾಗ ಒಂದು ದಗದಾತಿ ಪಾಲಿ ಏನಾತು ಅವಾಗ ಹೇಳ್ತಾಳ ತಾಯಿ ನನ್ನ ಋಣ ನಿನಗ ತೀರ್ಸ್ಬೇಕನ್ನುವಂಗ ಆಸೆ ಆಗಿತ್ತಂದ್ರ ನನಗ ಒಂದು ಇಚ್ಛೆ ಆಗ್ಯದ ಏನಂತ ಹೇಳಿ ನಿನಗ ಜನ್ಮ ಕೊಟ್ಟ ಮೇಲೆ ತಮ್ಮ ಮುಪ್ಪಾನ ವಯಸ್ಸಕ್ಕೆ ಬಂದ ನನಗ ಕಾಶಿಗೆ ಹೋಗಿ ಬರುವಂಗ ಇಚ್ಛೆ ಆಗ್ಯದ ನಾನು ಕಾಶಿಗೆ ಹೋಗಿ ತಗೊಂಡ್ ಬಾ ನಾನೊಂದ್ ಜರ ಕಾಶಿಗೆ ಹೋದ ತಗೊಂಡ್ ಬಂದೆ ಅಂದ್ರ ನಿನ್ನ ಋಣ ಮುಟ್ಟಿತಿಪ್ಪ ನಿನಗೇನ್ ಜನ್ಮ ಕೊಟ್ಟಿಲ್ಲ ನನ್ನ ಋಣದಾಂದ ನೀ ಕಡಿಯಾಕಾದಿ ಅವಾಗ ಅಂದಿವ್ ಮಗ ಇದೇನ ದೊಡ್ಡದಗದಂದಿವ ನಾಳಿಂದ ನಾಳೆ ಹೊತ್ಕೊಂಡು ಹೋಯ್ತು ನಿನ್ನ ಕಾಶಿಗೆ ಅಂದ ಅವಾಗ ಹೆಂಗ ಹೋದ ಜನ್ಮ ಕೊಟ್ಟಿರುವಂತ ತಾಯಿನ ಹೆಗಲಿ ಮ್ಯಾಗ ಹೊತ್ತ ಕಾಶಿಗೆ ತಗೊಂಡ ನಡೆದ ಕಾಶಿಗೆ ತಗೊಂಡು ಹೋಗಬೇಕಾದ್ರೆ ಕಿಲೋಮೀಟರ್ಕೊಮ್ಮೆ ವಾಜ್ ಆಗಲ್ಲ ಕತ್ತಳ್ರಿ ಜನ್ಮ ಕೊಟ್ಟಿರೋ ಅವ್ವ ಎಲ್ಲಿ ವಾಜ್ ಆಗ್ತಾಳ ಅಲ್ಲಿ ಇಳಿಸುದು ಮತ್ತೆ ಎಲ್ಲಿ ಹಗರಾಗ್ತಾಳ ಅಲ್ಲಿ ಹೊರದು ಮಾಡ್ಲಕತ್ತ ಹಿಂಗ ಮಾಡ್ಕೋತ ಹೋಗಿ ಕಾಶಿಗೆ ಹೋದ ಹೊಳ್ಳಿ ತಗೊಂಡ ಬಂದ ಮನ್ಯಾಗ ಬಂದ ಕೇಳ್ತಾನ ಇವ
ಕಾಶಿಗೆ ಹೋದ ತಗೊಂಡು ಬಂದಿರ ಋಣ ಮುಟ್ಟತತಿ ಅಂದಿದ್ದಿ ನಿನ್ನ ಋಣದಾಗ ನಾ ಉಳಿಲಿಲ್ಲ ಅಂದಿವ್ ಮಗ. ನಿನ್ನ ಋಣದಾನ ಕಡ್ಯಾಕ ಆದ್ನ್ಯ. ಅವಾಗ ಹೇಳ್ತಾಳ ತಾಯಿ, ಹೆಂಗ? ಹಲೋ ತಮ್ಮ, ಬರೀ ಕೇವಲ ಒಂದು ಕಾಶಿಗೆ ಹೋಗಿ ಬರ್ಬೇಕಾದ್ರ ಕಿಲೋಮೀಟರ್ಕೊಮ್ಮೆ ನಾವು ವಾಜ್ಯ ಗಂಟ್ಲೆ ನನ್ನ ನೀ ಇಳಿಸಿದಿ. ಆದ್ರ ನಾ ಹಂಗ ಮಾಡಿಲ್ಲ ಮಗನ. ಹೆಂಗ್ ಮಾಡ್ಯಾಳು? ಏನು ನನ್ನ ಗರ್ಭದೊಳಗ ಒಮ್ಮೆ ನೀನು ಹೊತ್ತನಿಲ್ಲ 9 ತಿಂಗಳು 9 ದಿವಸ ಆಗಂಟ್ಲೆ ನಾ ಭೂಮಿ ತೆಲಿ ಮ್ಯಾಗ ಇಳಿಸೇನಿ. ಅದನ್ನ ತಪ್ಪು ಮಾಡ್ಯಾಳಕ್ಕೆ. ತಿಂಗಳಿಗೊಮ್ಮೆ ಇಳಿಸ್ಬೇಕಾಗಿತ್ತು. ಇವ್ ಬರ್ತಿದ್ದನ್ರಿ ಇಲ್ಲಿ ಹಾಡ್ಲಾಕ. ಇವ್ ಅಪ್ಪನ ಮಗ ಬರ್ತಿದ್ದ. ಎಲ್ಲಿ ಅಪ್ಪನ ಮಗ? ಬರ್ತಿದ್ದೇನು ನನ್ನ ಕೂಸ. ಅಲ್ಲ, ನೀ ಎಲ್ಲರ ಕಿಲೋಮೀಟರ್ಕೊಮ್ಮೆ ಇಳಿಸಿದಂಗ ಆಕಿ ನಿನ್ನ ತಿಂಗಳಿಗೊಮ್ಮೆ ಇಳಿಸಿದಳ ತಿಳ್ಕೊನಿ. ನಿನ್ನ ಗೋರಿ ಮ್ಯಾಗ ಕರಿಕಿ ಬೆಳಿತಿ ತಿನ್ನಕ ಸಣ್ಣಾಗಿ ನೀ ಬರ್ತಿದ್ದಿಲ್ಲ ಜಗತ್ತಿನಾಗ ಹಾಡ್ಲಾಕಿಲಿ. ಹಂಗ ಎಲ್ಲಾರ ಋಣ ಮುಟ್ಟಿಸ್ಬೋದು, ಖರೆ ತಾಯಿ ಋಣ ಮುಟ್ಟಿಸ್ಲಾಕ ಜಗತ್ತಿನೊಳಗ ಹರಿಹರ ಬ್ರಹ್ಮರ ಕೈಲಿ ಆಗಿಲ್ಲ. ಎಲ್ಲಾ ದೇವ್ರಿಗೆ ಭೇದ ಹೋಗ್ಯಾನ. ಎಲ್ಲಾರಿಗೆ ಭೇದ ಹೋಗ್ಯಾನ. ಎಲ್ಲ ಹೆಣ್ಣು ದೇವ್ರಿಗೆಲ್ಲ ಭೇದ ಹೋಗ್ಯಾನ. ಇರ್ಲಿ ಬಾಳ ಶಾನೆ ಅದನಿಪ್ಪ. ಅದಕ್ಕ ನೋಡು ನಡಿಲಿ ಸಣ್ಣಂಗೆ. ದ್ರೌಪದಿಗೆ 5 ಮಂದಿ ಗಂಡ್ರ ಇರ್ತದ. 6ನೇದವನ ಮ್ಯಾಲ ಯಾಕೆ ಮನಸ್ಸು ಮಾಡ್ಯಾಳ? 6ನೇದವನ ಮ್ಯಾಲ ಮನಸ್ಸು ಮಾಡ್ಯಾಳು. ನಕುಲ ಸಹದೇವ ಭೀಮ ಧರ್ಮ ಅರ್ಜುನ 5 ಮಂದಿ ಗಂಡ್ರಿರ್ಲಕ್ಕಾಗಿ ಕರ್ಣನ ಮ್ಯಾಲ ಯಾಕೆ ಮನಸ್ಸು ಮಾಡಿದಳಕ್ಕೆ ಅಂತ ಕೇಳ್ತಾನವ. ಎಲ್ಲಾ ತರ ಬಂದಾನ ಬಿಡಂಗ. ಕರ್ಣನ ಮ್ಯಾಲ ಮನಸ್ಸು ಮಾಡ್ಯಾಳತ್ ನಿನಗೆ ಯಾವ ಹೇಳ್ಯಾನಿದನ ಮೊದಲ ಅವನು ತಗೊಂಡ್ ಬಾ ನನ್ನ ಮುಂದ. ಲೇಖಿ ಐತಿ ಅದ. ಏನಂತ ಹೇಳಿ? 5 ಮಂದಿ ಗಂಡ್ರ ಆಗ್ಬೇಕು. 5 ಮಂದಿ ಗಂಡ್ರ ಆಗ್ಬೇಕಂತ ಹೇಳಿ ತಳದಾಗನ ಯಾವ ಗಾಯತ್ರಿ ಆಕಳ ಶ್ರಾಪ ಆಗೈತಿ ಆಕಿಗೆ. ಹೆಂಗ? ಪಾರ್ವತಿ ಅವತಾರ ಇತ್ತಿಕಿದ ಪ್ರಥಮದೊಳಗ ಪಾರ್ವತಿ ಅವತಾರ ಇತ್ತು. ಪಾರ್ವತಿ ದೇವಲೋಕದಾಗ ಒಂದ ಅರಮನೆ ಒಳಗಿದ್ದಾಗ ಅಲ್ಲಿ ಒಂದು ದಗದಾಗ್ಯದ್ರಿಯಪ್ಪ. ಏನಾತು? ಯಾವ ಪಾರ್ವತಿ ಕೂತಿದ್ದಳು ತನ್ನ ಕಿಟಕಿ ಒಳಗಿಂದ ಹನಿಕೇಕಿ ನೋಡ್ತಿದ್ದಳು. ಒಂದು ಆಕಳು ನಡೆದಿತ್ತು. ಆಕಳ ಹಿಂಬಾಲ 5 ಹೋರಿ ಬೆನ್ನು ಹತ್ತಿ ನಡೆದಿದ್ದು. 5 ಹೋರಿ ಬೆನ್ನು ಹತ್ತಿದ್ದು ಆ ಒಂದು ಆಕಳಿಗೆ. ಒಂದು ಆಕಳಿಗೆ 5 ಹೋರಿ ಬೆನ್ನು ಹತ್ತಿದ್ದು. ಕಿಟಕಿಯಾಗಿಂದ ನೋಡಿ ನಕ್ಕಳಿಕ್ಕಿ ಪಾರ್ವತಿ ನಗಲಾಕ ಹಚ್ಚಳ. ಬರೇ ಒಂದು ಆಕಳ ಐತಿ 5 ಹೋರಿ ಬೆನ್ನು ಹತ್ಯಾವ, ಇದ್ರಂತ ಜಲಮ ಯವ್ವ ಅಂದ್ ಬಿಟ್ಲಿಕ್ಕೆ. ಈ ಆಕಳದಂತ ಜಲಮ? ಆಕಳದಂತ ಜಲಮನ ಅಂಟ್ಲಿ ಅದು ಗಾಯತ್ರಿ ಅನ್ನುವಂತ ಆಕಳ ಹೊಳ್ಳಿ ಮಾರಿ ಮಾಡಿ ನಿಂದಿರ್ತದ. ತಿರುಗಿ ಪಾರ್ವತಿ ನಾನು ಮೂಕ ಜನಾವರದನ್ನ ಎಷ್ಟ ಮಾಡಿದ್ರು ನನಗ ಬೆದಿ ಬಂದ ಓಡಾಗ 5 ಆ ಹೋರಿ ಬೆನ್ನ ಹತ್ಯಾವತ್ ಹೇಳಿ ನನಗ ನೀ ಹೀಯಾಳಿಸಿ ನಗಲಾಕತ್ತಿ ಅಂದ್ರೆ ಇಲ್ಲಿ ಪಾರ್ವತಿ ಅವತಾರ ಐತಿ. ದ್ವಾಪಾರ ಯುಗದಾಗ ಹೋಗಿ ದ್ರೌಪದಾಗಿ ಅವತಾರ ಬರ್ತೈತಿ. ನಿಂದ ದ್ರೌಪದಿಯಾಗಿ ಹುಟ್ಟಿ ಬಾ, ನಿನಗ 5 ಮಂದಿ ಗಂಡ್ರಾಗ್ತಾರ ಹೋಗತ್ತೇಳಿ ಆಕಳ ಶ್ರಾಪ ಕೊಟ್ಟದಕ್ಕಾಗಿ ಬಂದ ಆಗಬೇಕಾತವ್. 6ನೇದಾವ್ ಗಾಂಡಿಲಿದ್ ಬಂದದಿ. ನನ್ನ ಗಂಡ ಮ್ಯಾಲ ಬಗಜಂಡ ಈ ಗಂಡ ಬ್ಯಾರೆ ಬಂದತಿ. ಇದು ಗಂಡ ಬ್ಯಾರೆ ಅದ. ಗಂಡ ಅಲ್ರಿ ಅದು ಗೋಲಿ ಗುಂಡ ಐತಿದು. ಹಂಗ ಕರ್ಣನ ಮ್ಯಾಲಕ್ಕಿ ಮನಸ್ಸು ಮಾಡಿಲ್ಲ. ಬರೇ ಒಂದು ಮಾತು ನೋಡದಾಳ ಅಷ್ಟಕ್ಕ. ನಿಮ್ಮಂತಕ್ಕ ಅಲ್ಲಾಕದ ಮಾತಾಗ್ಯದ. ಯಾವ ಒಂದು ನೀರಲ ಹಣ್ಣಿತ್ತು. ನೀಲದ ಹಣ್ಣ 3 ವರ್ಷಗೊಮ್ಮೆ ಆಗ್ತಿತ್ತು. ಅದನ್ನ ಒಬ್ಬ ಋಷಿ ತಿಂದ ತಪ್ಪ ಮಾಡ್ತಿದ್ದ. ಅದ ಒಂದ ಕಾಯಿ ತಿತ್ತಿದ್ದ ಮತ್ತ 1 ವರ್ಷ ಕುಂಡಿರ್ತಿದ್ದ. 3 ವರ್ಷ ಕುಂಡಿರ್ತಿದ್ಯಪ್ಪ ಅವ. ಮತ್ತೊಂದು 6 ವರ್ಷ ಕುಂಡಿರ್ಬೇಡ. ನನಗೇನ್ ಮಾಡೋದು? 3 ವರ್ಷಗೊಮ್ಮೆ ಹಣ್ಣು ತಿಂದ ಕುಂಡಿರ್ತಿದ್ದ. ಅಲ್ಲಿ ಒಂದು ದಗದಾತ್ರಿ. ಏನಾತು? ಈ ಪಾಂಡವ್ರ ಅಡವ್ಯಾಗ ಹೋದಾಗ ಹಣ್ಣು ಹರಿದಿದ್ರು. ನೀರಡಿಕೆ ಗಂಟ್ಲೆ ಹಣ್ಣು ಹರಿದಿದ್ರು. ತೆಳಗ ಬಿದ್ದಾಗ ಅವಾಗ ಕೃಷ್ಣ ಬಂದ ಹೇಳ್ತಾನೆ, ಪಾಂಡವ್ರ ಇದನ್ನ ಯಾಕೆ ಹಣ್ಣು ಹರಿದಿರಿ? ನಾಡಾಗೆಲ್ಲ ಕೋಪಿಸ್ತದನವ ಋಷಿ. 12 ವರ್ಷ ಆತ್ ಕೂತಾನ. 12 ವರ್ಷ ತಪ್ಪ ಕೂತಾನ. ಜರ್ ಕರ್ತಾನ. ನೀಲದ ಹಣ್ಣು ನೀವು ಹರದೇರಿ ಅಂದ್ರ ಹೊಳ್ಳಿ ಅದನ್ನ ಹಣ್ಣು ಹಚ್ಚಿರಿ ಅಂದ್ರ ಪಾಡ ಇರ್ಬೇಕಂದ್ರ ಉಳಿತಿರಿ. ಉಳಿಯಂಗಿಲ್ಲ ಅಂದ. ವಂಶ ನಿರ್ವಂಶ ಮಾಡ್ತಾನ. ಅಟ್ಟ ಕೆಟ್ಟದನ ಕೋಪಿಷ್ಟ. ಋಷಿ ಆಡಿದ ಮಾತು ಋಷಿ ಹೋಗಂಗಿಲ್ಲ. ಶ್ರಾಪ ಕಟ್ಕೋಬೇಡ್ರಿ ಸಂಗಾಟ ಅಂದ. ಅದಕ್ಕೆ ಎಲ್ಲಾ ಮಂದಿ ಪಾಂಡವರೆಲ್ಲ ಕೂಡಿ ಪಾಂಡವ್ರಿಗೆಲ್ಲ ಒಂದು ಮಾತು ಹೇಳ್ದವ. ನಿಮ್ಮ ಕಷ್ಟ ಕಾಲ ಬಂದಾಗ ಏನು ಸತ್ಯ ಮಾತು ನಿಮ್ಮ ಮನುಷ್ಯನಾಗ ನುಡಿದಾರಲ್ಲ, ಆ ಮಾತು ಸತ್ಯ ಯಾವ್ದು ಮನಪೂರ್ವಕವಾಗಿ ನುಡಿದಾರೆ ನೋಡ. ಸತ್ಯ ನುಡಿದ ಮಾತ ಹೇಳ್ರಿ ಅಂದ್ರ ಸೋಟಿ ಹಣ್ಣು ಮ್ಯಾಲ ಏರಿ ಹೋಗಿ ಮಾತ ತುದಿ ಹತ್ತತಿ ಕಾಯಿ ಅಂದವ. ತಾನ ಹೋಗಿ ಕಾಯಿ ಹತ್ತತೈತಿ. ಹೋಗಿ ಹತ್ತತಿ ಅಂದ. ಧರ್ಮನ ಪಾಳೆ ಬತ್ತ ಅವ ಹೇಳ್ದ. ಆಮೇಲೆ ನಕುಲ ಸಹದೇವ ಭೀಮ ಅರ್ಜುನ ತಮ್ಮ ಮನುಷ್ಯನಾಗಿದ್ದದೆಲ್ಲ ಹೇಳ್ಕೊತ ಬಂದ್ರು. ಹಣ್ಣು ಹೋಗಿ ಹೈತಿ ಎಟ್ಟ ಬರೇ ಒಂದು ಚೋಟಿ ಉಳಿತ ಮ್ಯಾಲ. ಅವಾಗ ದ್ರೌಪದಿ ಪಾಳೆ ಬತ್ತು ಹೇಳ್ತಾನ ತಂಗಿ. ಮತ್ತ ನಿನ್ನ ಪಾಳೆ ಬಂದದವ, ಏನ ನಿನ್ನ ಮನುಷ್ಯನಾಗ ಏನ್ರೇ ನಿನ್ನ ಕಷ್ಟ ಬಂದಾಗ ಅನ್ಕೊಂಡಿದ್ದೆ ಅಂದ್ರೆ ಹೇಳಂದ. ಈ ಮಾತಾವ್ ಯಾಕೆ ಹೇಳಂದ ಇವ್ರಿಗೆ ತಿಳಿದಿಲ್ರಿ. ಅದ ಪಾಂಡವರಿಗೆ ಗೊತ್ತಿದ್ದಿದ್ದಿಲ್ಲ. ಕರ್ಣ ನಮ್ಮ ಅಣ್ಣದಾನ ಅನ್ನೋದು ಗೊತ್ತಿದ್ದಿದ್ದಿಲ್ಲ ಇವ್ರಿಗೆ. ಈ ಪಾಂಡವ್ರಿಗಿಂತನೂ ಮೊದಲು ಹುಟ್ಟ್ಯಾನ ಕುಂತಿ ಪುತ್ರ ಕರ್ಣ. ಕಿವಿದಿಂದ ಜನ್ಮ ತಾಳಿದ ಮಗ ಇವ. ಎಲ್ಲರಿಗಿಂತ ದೊಡ್ಡವ ಕರ್ಣ. ಧರ್ಮನಕ್ಕಿಂತನೂ ದೊಡ್ಡವದ ನೀವ. ಹಂಗ
ಹಣ್ಣು ಹಚ್ಚಾಗ ದ್ರೌಪದಿ ಕಡೆ ನಮ್ಮ ಮಾತು ಇದನ್ನ ಬಿಚ್ಚಿಸಬೇಕಾಗಿತ್ತು. ಅದಕ್ಕೆ ಕೃಷ್ಣನಿತ್ತ ಕೇಳ್ತಾನ, ಏನತ್ತ ನಿನ್ನ ಮನಸ್ಸಿನೊಳಗೆ ಏನ್ರ ಇದ್ರೆ ಹೇಳಂದಾಗ ಅವಾಗ ಹೇಳ್ತಾಳ ದ್ರೌಪದ, ಯಪ್ಪ ದುಷ್ಟ ದುಶ್ಯಾಸನ ನನ್ನ ಸೀರಿ ಸೆಳೆಯುವಂತ ಟೈಮ್ದೊಳಗೇನ 5 ಮಂದಿ ಗಂಡ್ರಿದ್ರು ಇದ್ರಲ್ಲ. ನಕುಲ ಸಹದೇವ ಭೀಮ ಧರ್ಮ ಅರ್ಜುನ 5 ಮಂದಿ ಗಂಡ್ರಿದ್ರು ಏಣ. ಒಬ್ಬ ನಿತ್ತಕೇಸಿಂದ ಕೂಡಿದಂಥ ಮಂದಿಯಾಗ ನನ್ನ ಸೀರಿ ಸೆಳೆಯುವಂಥ ಟೈಮದೊಳಗೆ ನನ್ನ ಬಿಡಿಸೋಳು ತಾಕತ್ತ ನನ್ನ ಗಂಡ್ರ ಕೈಲಿ ಆಗ್ಲಿಲ್ಲ, ತೆಳಗ ಚಂಡ ಮಾಡಿ ಕೂತಿದ್ರು. ಅವಾಗ ಒಂದು ಮಾತು ಅಂದನ್ಯ ಅಂದಳಕಿ, ಏನ ಈ 5 ಮಂದಿ ಜಾಗಿನ್ಯಾಗ ಜರ್ ಕರ್ ನಿದ್ದಂದ್ರೆ ಈ ದುಶ್ಯಾಸನ ಮಾರಿ ನೋಡ್ತಿದ್ದಿಲ್ಲ ಇನ್ಕ ಅಂತ ಹೇಳಿ ಇದನ್ನೊಂದು ಮಾತು ಅಂದನೆ ಅಂದಾಗ ಉರುಪಾಟಿ ತುಂಬಾಗಿ ಹೋಗಿ ನೀರಲ್ಲಿ ಹಣ್ಣು ಹತ್ಕೊಂಡು ಬಿಡ್ತಾವ. ಈಗ ಸದ್ದ ನೀಲದ ಹಣ್ಣಾಗ 2 ತುಂಬದಾವ, ಈ ಕಡೆ ಒಂದು ತುಂಬೈತಿ ಆ ಕಡೆ ಒಂದು ತುಂಬೈತಿ, ಆಕಿ ಖೂನ್ ಉಳಿದ್ ಬಿಟ್ಟಾವ. ಎದಕ್ಕ ಕರ್ಣ ಪಾಂಡವ್ರಕ್ಕಿಂತ ದೊಡ್ಡವನ್ನುವಂತ ಸಂದೇಶ ಕೊಡಬೇಕಾಗಿತ್ತು. ಅದರ ಸಂಬಂಧ ಆ ಮಾತು ಹೊರಗೆ ಬೀಳುವ ಸಂಬಂಧ ಕೇಳಬೇಕಾಗೈತಿ. ಆಕ್ಯಾನ ಅವನ ಮೇಲೆ ಮನಸ್ಸು ಮಾಡಿಲ್ಲ, ಬರೇ ಮಾತು ನೋಡದಾಳ. ಇದ ಬೇಕಂದಿ ಅಂದ್ರ ಪುರಾಣ ಲೇಖೇತಿ ಮಹಾಭಾರತ ಬಾಯಿ ತುಂಡಿ ಅಲ್ಲೋ ಲಕ್ಷ್ಮಣ. ನಿನಗತ್ಲೆ ಗೊಳ್ಳ ಗೊಚ್ಚ ಕುಟ್ಟಿ ಕಡಿಯಾಕಾಗವ್ರಲ್ಲ ನಾವ. ನಡಿಲ್ರಿ ಮುಂದೇನು ಹೇಳ್ತಾರೆ. ಮಚ್ಚ ಅವತಾರ ಕೂರ್ಮ ಅವತಾರ ಏ ಆಯ್ತು ಅಕ್ಕಿಯ ಮುಂದ ಏ ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಾಳ್ಯಾಳು ಬಾಂದ ಏ ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಾಳ್ಯಾಳು ಬಾಂದ ರಾಮನ ಅವತಾರ ಪರಶುರಾಮನ ಅವತಾರ ಏ ಆಯ್ತು ಅಕ್ಕಿಯ ಮುಂದ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತು ಬಾಳ ಚಂದ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತು ಬಾಳ ಚಂದ ಕಲಿಯುಗ ಬಂತ ಕಡಿಯ ಅದರೊಳಗ ಬಿಟ್ಟು ಬಾನ ಬೆಳಕಾಗಿ ಸಾಧು ಸಂತ್ರ ಹೋದ್ರು ಕೈಲಾಸ ಅದರೊಳಗ ತುಕಾರಾಮನ ಬೆಳಕ ಏ ಎದರ ಹೊರತ ಮಾತೇನ ಹೇಳತಿ ಎದರ ಹೊರತ ಮಾತೇನ ಹೇಳತಿ ಇದರ ಹೊರತ ಮಾತೇನ ಹೇಳತಿ ಏ ಎದ್ರ ಕೊಡೋ ಜಡತಿ ನಿರ್ಗುಣದ ಅಚ್ಚ ಕಡೆ ಇಲ್ಲೇನು ಹೇಳ್ತಾರ ನೋಡ್ರಿ, ಅವನು 10 ಅವತಾರ ಆಗ್ಯಾವತ್ತು ಬಾಳ ದೊಡ್ಡ ಹೇಳ್ಯಾನ. ಇದ್ರ ಆಚೆ ಕಡೆ ಇದ್ದಕ್ಕಿದಾಳಕ್ಕೆ 10 ಅವತಾರದ ಆಚೆ ಕಡೆ ಇವ್ರ್ಯಾನ್ ಹೇಳತ್ತಾರ ಕೇಳು. ನಿಮ್ಮದೇನು ಬರ್ಲಾಯ್ತಪ್ಪ ಹಿಂಗ ಮನೆ ಕಡೆ ನೆನಪಾಗಿತ್ತಂದ್ರೆ ಸುಮ್ಮಕ ಹಾದಿ ಹಿಡಿ, ಇಲ್ಲಿ ನಮ್ಮ ಸುತ್ತ ಕಿರಿಕಿರಿ ಹಚ್ಚಬೇಡಿ ನೀವು ಒಟ್ಟಕ್ಕ ಕಡೆ. ನಾವು ಹಾಡತ್ತದೇನು ಮಜಾ ಕಾಣಿಸೈತೆ ನಿನಗೆ? ಎಲ್ಲ ಕಡೆ ಈ ಥರ ಇರ್ತಿರ್ಲ ಊರಾಗೊಬ್ಬ. ಅತ್ರಿ ಋಷಿ ಅನುಸೂಯ ಇದ್ದಾಳು ಏಕನಿಷ್ಠೆ ಒಂದೇ ಮನಸ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದ ಮಾಡಬೇಕು ಅಂದರು ನಾಸ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದ
ಅವರನ್ನ ನೋಡಿ ಹಿರಿ ಹಿರಿ ಹಿಗ್ಯಾಳು ಏ ಮನಸ್ಸಿನಲ್ಲಿಯ ಸಂತೋಷ ಏ ತಾಜಿಮ ಕೊಟ್ಟೆ ಕೂರಸಿ ಬಿಟ್ಟಾಳ ತುಸುವ ಎಲ್ಲ ಆಯಾಸ ಏ ತಾಜಿಮ ಕೊಟ್ಟೆ ಕೂರಸಿ ಬಿಟ್ಟಾಳ್ರಿ ಎಲ್ಲ ಆಯಾಸ ಅದಕ್ಕೆ ಏನ್ ಹೇಳ್ತಾರ ನೋಡ್ರಿ ಅತ್ರಿ ಋಷಿ ಅನುಸಯ್ಯ ಇದ್ದಾಳೋ ಏಕನಿಷ್ಠೆ ಒಂದೇ ಮನಸ್ಸ ಏನ್ ಹೇಳ್ತಾರು ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋಗ್ಯಾರ ಮಾಡಬೇಕ ಅಂದಾರೋ ನಾಸ ಬಂದಾರ ಹೇಳಿಕೆ ಹಿರಿ ಹಿರಿ ಹಿಗ್ಯಾಳ ಬಂದಾರಂತ ಅವ್ರನ್ನ ನೋಡಿ ಹಿರಿ ಹಿರಿ ಹಿಗ್ಯಾಳ ಮನಸ್ಸಿನಲ್ಲಿಯ ಸಂತೋಷ ತಾಜಿಮ ಕೊಟ್ರ ಕೂಡಿಸಿ ಬಿಟ್ಟಾಳ ತುಸುವ ಇಲ್ರಿ ಆಕಿಗೆ ಆಯಾಸ ಪಂಚಾಮೃತ ಅಡಿಗೆ ಮಾಡಿಸ್ಯಾಳ ಪಂಚಾಮೃತ ಅಡಿಗೆಯ ಮಾಡಿಸ್ಯಾಳ ಸಕ್ಕರೆ ಶಾವಿಗೆ ಪಾಯಾಸ ಮುಂದ್ರಿ 3 ಮಂದಿಗೆ ಎಡಿಯ ಮಾಡ್ಯಾಳ ಉಣಬೇಕ ಅಂತಾನು ಜಗದೀಶ ಪಂಚಾಮೃತ ಅಡಿಗೆಯ ಮಾಡ್ಯಾಳ ಏ ಸಕ್ಕರೆ ಸಾವಿಗೆ ಪಾಯಾಸ ಏ 3 ಮಂದಿಗೆ ಅಕ್ಕಿ ಎಡಿಯ ಬಡಿಸ ಉಣಬೇಕ ಅಂತಾನು ಜಗದೀಶ ಏ 3 ಮಂದಿಗೆ ಅಕ್ಕಿ ಎಡಿಯ ಬಡಿಸಾಳು ಉಣಬೇಕ ಅಂತಾನು ಜಗದೀಶ ನಿಸಂಗಾಗಿ ನೀಡಂತಾರ ಅನಸೂಯಾಗ ಏನಾಗ್ತದ್ರಿಪ್ಪ ಇಟ್ಟಾಳ ಕಳದಿಟ್ಟಾಳ ಸಿರಿಯ ಕುಬಾಸ ಏ ಅಮೃತ ಮಾಡಿ ಅಕ್ಕಿ ಸಿಡಿಸಿ ಬಿಟ್ಟಾಳು ಒಂದೊಂದು ಆಗ್ಯಾವ್ರಿ ಕೋಸ ಏ ಅಮೃತ ಮಾಡಿ ಅಕ್ಕಿ ಸಿಡಿಸಿ ಬಿಟ್ಟಾಳು ಯಾವ ಸಣ್ಣ ಕೋಸ ಕೂಸ ಆಗಿ ಅಲ್ಲಿ ಏಸ ದಿನ ಇದ್ರು ಏ ನಿನಗ ಕೇಳತೀನೋ ಹರದಾಸ ಏ ಹೇಳದಿದ್ರ ನಿಮ್ಮ ಡಪ್ಪ ಕಸದೇನೋ ಬಂತ ಬಾಳ ವನವಾಸ ಕೇಳೋ ಹರದಾಸ ಏ ಹೇಳದಿದ್ರ ನಿನ್ನ ಡಪ್ಪ ಕಟ್ಟತೀನ ಬಂತ ಬಾಳ ವನವೇಶ ಕೇಳೋ ಹರದಾಸ ಇಲ್ಲಿಗೆ ಯಾಕ ಬಂದ್ಯೋ ಮೂಳ ನಿನಗ ಕರ್ಕೊಂಡು ಬತ್ತೋ ಕಾಳ ಸುಳ್ಳ ದುಡ್ಕೊಂಡಿರೋದು ಮಡ್ಡಿಮ್ಮ ನಿನ್ನ ಮಾರಿಗೆ ಬಡದಾರ ಮೂಳ ಬನ್ನೂರ ಊರ ನಿವಳ ಅಲ್ಲಿ ನಾಗೇಶ್ ಅವ್ರ ಮ್ಯಾಳ ಇದು ಅಲ್ಲ ಮತ್ತೇನು ಹೇಳನ್ರಿ ನಿನ್ನ ವಿಷಯ ಖಾರಿ ಇದು ಹೆಂಗ ನೀನು ತಲೆ ಮ್ಯಾಗ ಒಂದು ಗಂಟು ಇಟ್ಟನ್ ಇದ್ರದು ಇಡ್ಲ ಪ್ರಶ್ನೆದ ಗಂಟು ಐತಿ ಇದು ಹೆಂಗ ಯಾವ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಹೋಗಿದ್ರ ಅನಸೂಯನ ತ್ಯಾಕ ಈಕಿ ಶೀಲ ನಾಶ ಮಾಡಿ ಬರ್ಬೇಕಂತೇಳಿ ಹೋದಾಗ ಹೇಳ್ತಾಳ ಏ ನಮಗೆ ಹಿಂಗ ಪಂಚ ಪಕ್ವಾನ್ ಅಡಿಗೆ ಮಾಡಿದ್ರೆ ನಾವು ತಿನ್ನವ್ರಲ್ಲ ಚೆನ್ನಾಗಿಲ್ಲ ನೀ ದಿಗಂಬರಿ ಆಗಬೇಕು ನಮಗ ಎದಿ ಹಾಲು ಕುಡಿಸ್ಬೇಕಂದ್ರ ನಾವು ಉಣ್ತೀವಿ ನಿನ್ನ ಕೈಲಿ ಅಂದ್ರು
ನಿಸಂಗಾಗಿ ನೀಡ್ಬೇಕು ನೀ ನಮಗ ಮೈ ಮ್ಯಾಗ ಒಂದು ಬಟ್ ಅರಿವಿ ಇಟ್ಕೊಳ್ಳಾರ್ದ ನೀಡ್ಬೇಕಂದಾಗ ಸಿಟ್ಟಿಗೆ ಏನ್ ಮಾಡ್ಲು ಮೈ ಮ್ಯಾಗಿನ ಅರಿವಿ ತಗದೆ ತನ್ನ ಕೈ ಒಳಗೂ ಇರುವಂತ ನೀರು ಯಾವಾಗಾದ್ರೂ ಮಾರಿ ಹೊಡೆದಳ 3 ಮಂದಿ ಸಣ್ಣ ಸಣ್ಣ ಕೂಸಾಗಿ ಬಿದ್ದು ಎದಿ ಹಾಲು ಕುಡಿಸಿ ಇಟ್ಟು ಬಿಟ್ಟಿದಳು 3 ಮಂದಿನ 3 ಮಂದಿನ ಬ್ರಹ್ಮ ವಿಷ್ಣುನ ಮಹೇಶ್ವರನ ತೊಟ್ಲೊಳಗೆ ಹಾಕಿ ತೂಗುತ್ತಿದ್ದಳ ತೂಗಿ ಬಿಟ್ಟಾಳ ಜೋಗುಳ ಹಾಡಿ ಬಿಟ್ಟಾಳ ನಿಮಗ ಅವಾಗನ ಹಂಗ ಅಕ್ಕಿ ಎದಿ ಹಾಲು ಕುಡ್ದ ಜೋಪಾನ ಜತ್ತನ ಆಗಿರಿ ಅಂದ್ರ ಸಣ್ಣ ಕೂಸುಗಳಾಗಿ ನೀವೇನ ಭಾಳ ನನಗೆ ದೊಡ್ಡವ್ರಲ್ಲ ಅಲ್ಲ ಇದೇನಾ ನಿನಗೆ ಈ ಮಾತು ಏನವ್ರು 3 ಮಂದಿ ಕೂಸಾಗಿ ಬಿದ್ದಾರೆ ಅನಸೂಯನ ಮನ್ಯಾಗ ಎಷ್ಟು ದಿವ್ಸ ಇದ್ರಿ ಇವ್ರು 3 ಮಂದಿ ಏನ 20 ದಿವ್ಸ ಇದ್ರು ಏನು 5 ದಿವ್ಸ ಇದ್ರು 1 ತಾಸು ಇದ್ರು 3 ನಿಮಿಷ ಇದ್ರು ಎಷ್ಟು ದಿವ್ಸ ಇದ್ರು ಇವರು ಬ್ರಹ್ಮ ವಿಷ್ಣು ಮಹೇಶ್ವರ ಅನಸೂಯನ ಮನ್ಯಾಗ ಎಷ್ಟು ದಿವ್ಸ ಇದ್ರು ಮತ್ತು 3 ಮಂದಿ ಎಟ್ಟಿಟ್ಟು ತಿಂಗಳು ಪರಕದವ್ರು ಇದ್ರು ಇವರು ಬ್ರಹ್ಮ ಎಷ್ಟು ತಿಂಗಳದಾವಿದ್ದ ವಿಷ್ಣು ಎಷ್ಟು ತಿಂಗಳದಾವಿದ್ದ ಯಾವ ಪರಮಾತ್ಮ ಎಷ್ಟು ತಿಂಗಳದಾವಿದ್ದ ಇವರು 3 ಮಂದಿಗೆ ಒಂದೊಂದು ಹೆಸರು ಇಟ್ಟಾಳಕ್ಕೆ ಆ ಟೈಮ್ದಾಗ ಯಾರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸು ಮಾಡಿದಾಗ ಹೆಸರಿಟ್ಟಾಳು ಒಂದು ತೊಡೆ ದಿವಸ ಅಲ್ಲಿ ಅದಾರ ಹಾಕಿತ್ತು ಯಾಕವ್ರ ಎಷ್ಟು ದಿವ್ಸ ಅದಾರು ಬಾಂದ್ರ ಹೇಳುದ ಬರ್ದಿದ್ರೆ 3 ಸಲ ಮುಕ್ಕಳಿ ಹೇಳಿದು ರೋಕ್ ಬೈ ಟೋಕ್ ನಿನಗೆ ನಾ ಹೇಳ್ತಾನ ಮಾತು ಮುಕ್ಕಳಿ ಹೇಳ್ತಾ ನಾವು ಇಟ್ಕೊಂಡು ಹೋಗಂಗಿಲ್ಲ ಇದನ್ನು ಗೊಳ್ಳಂಗ ಗೊತ್ತಂಗ ವಿಷಯ ಬಿಡುಗಡೆ ಆಗಬೇಕು ಮುಂದಿನ ಸಂದಿಗೆ ಕೇಳಿರುವಂತ ವಿಷಯ ಬಿಡುಗಡೆ ಹಾಕೋತ ಬಂದ ಅಂದ್ರ ಕೂತಿರು ಮಂದಿ ಎದ್ದು ಹೋಗಂಗ ಆಗಂಗಿಲ್ಲ ಚಂದ ಅನಸ್ತೈತಿ ನೀ ಅಗಲಂತ ಗಂಟ್ಲೆ ಬಗಲಂತ ಕಿತ್ಕೊಂಡು ಹೊಂಟಿ ಅಂದ್ರ ಕೌಂದಿ ತಗೊಂಡು ಮನೆಗೆ ಹೋಗ್ತಾರ ಅವ್ರು ಯಾನ ಈಗ ಹೋದ್ರೂ ಉಪಯೋಗ ಇಲ್ಲ ಟೈಮ್ ಹೆಚ್ಚು ಕಮ್ಮಿ ಆಗ್ಲಕ್ ಬಂದತ್ರಿ 2 ಯಾ ಹೋಗ್ಬಿಡ್ದ ಮಕ್ಕಳು ಎದ್ದಿರ್ತಾವ ದನಗಳು ಹೆಂಡಕಸನ ಮಾಡೋದಿನ ಅದು ಖರೆ ಐತ್ಲ ಅಲ್ಲಿ ಹೋದರ್ರಿ ಅಂತ ತಗೋತಾರತ್ತಿ ಅಕಡೆ ಮನ್ಯಾಗ ಏನಕತ್ತಕ ಹಾಡಕ್ ಹೋಗಿದಿ ಜರ್ಸಿ ಹಾಕ್ಲ ಹಿಂಡದತಿ ಹೇಳಿ ನಿಕ್ಕೆ ತಗೊಂಡತ್ತಾರ ಅಲ್ಲಿಗೆ ಅಲ್ಲಿ ಹೋದ್ರು ತಗದಿಲ್ಲಪ್ಪ ಅದಕ್ಕೆ ಏನ್ ಹೇಳ್ತಾರು ಅದಕ್ಕ ಗಂಡ ಬಹಳ ದೊಡ್ಡವ ಅಂತ ಹೇಳ್ಯಾನ ಯಾವ್ಯಾವ್ರಿ ವರಹ ಅವತಾರ ಕೂರ್ಮ ಅವತಾರ ಮತ್ಸ್ಯ ಅವತಾರ ವಾಮದೇವ ಅವತಾರ ರಾಮ ಅವತಾರ ಪರಶುರಾಮನ ಅವತಾರ ಬೌದ್ಧ ಅವತಾರ ಕಲಂಕಿ ಅವತಾರ ಅಂತ ಹೇಳಿ 10 ಅವತಾರ ಹೇಳ್ಯಾರಿಪ್ಪ ಇಟೋಬ ಬಾಳ ದೊಡ್ಡ ಮತ್ ಹೇಳ್ರ ವಿಠಲ ಯಾವ ಗೋರಾ ಕುಂಬಾರ ಕೆಸರಿನ ಒಳಗ ಕೂಸಿನ ತುಳಿತಾನಲ್ಲ ಒಂದು ಮಾತಾಗೈತ್ರಿ ಅಲ್ಲಿ ಗೋರಾ ಕುಂಬಾರ ಕೆಸರಿನ ಒಳಗ